ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಬೇಡ, ಶಾಂತಿಯುತ ಹೋರಾಟವೇ ಪ್ರಜಾಪ್ರಭುತ್ವದ ಶಕ್ತಿ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತುತ್ತಿದ್ದಾರೆ. ಪಾರದರ್ಶಕ ತನಿಖೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರೆಯಬೇಕು ಎಂಬುದು ಅವರ ಪ್ರಮುಖ ಆಗ್ರಹವಾಗಿದೆ. ಆದರೆ ಈ ಹೋರಾಟದ ನಡುವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗುತ್ತಿದ್ದು, ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕಿಂತ ರಾಜಕೀಯ ಚರ್ಚೆಗಳು ಹೆಚ್ಚು ಗಮನ ಸೆಳೆಯುತ್ತಿವೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗುತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಶಾಂತಿಯುತವಾಗಿ ಪ್ರತಿಭಟಿಸುವ ಹಕ್ಕಿದೆ. ಆದರೆ ಯಾವುದೇ ಪ್ರತಿಭಟನೆ ಹಿಂಸೆಗೆ ತಿರುಗದಂತೆ ಎಚ್ಚರಿಕೆ ವಹಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ಕಲ್ಲು, ದೊಣ್ಣೆ ಅಥವಾ ಹಿಂಸಾತ್ಮಕ ಮಾರ್ಗಗಳು ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟದ ಉದ್ದೇಶವನ್ನೇ ದುರ್ಬಲಗೊಳಿಸಬಹುದು. ಶಿಕ್ಷಣವೇ ದೇಶದ ಭವಿಷ್ಯ. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಕಾನೂನಿನ ಚೌಕಟ್ಟಿನೊಳಗೆ ಶಾಂತಿಯುತವಾಗಿ ಹೋರಾಟ ನಡೆಸುವುದು ಹಾಗೂ ಯಾವುದೇ ರಾಜಕೀಯ ಪ್ರಚೋದನೆಗೆ ಒಳಗಾಗದಿರುವುದು ಅತ್ಯಂತ ಮುಖ್ಯ ಎಂಬ ಅಭಿಪ್ರಾಯವನ್ನು ಶಿಕ್ಷಣ ತಜ್ಞರು ಮತ್ತು ನಾಗರಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಏನು ಈ ನೀಟ್ ಅಕ್ರಮ ನಡೆದಿದೆ ಅಂತೇಳಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ರಾಜಕೀಯ ಸ್ವರೂಪ ಪಡೆಯೋದು ಬಿಟ್ಟು ವಿದ್ಯಾರ್ಥಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಶಾಂತವಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಸಂವಿಧಾನ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ. ಅದನ್ನು ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಬೇಕಾಬಿಟ್ಟಿ ಹೋರಾಟ ಮಾಡೋದು, ದಾಳಿಗಳು ಮಾಡೋದು, ಕಲ್ಲು ತೂರೋದು, ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಆಗಿದೆ. ವಿದ್ಯಾರ್ಥಿಗಳು ಯಾವತ್ತು ಜ್ಞಾನದ ಬಗ್ಗೆ ನಡೆಸ್ಕೋಬೇಕು. ಅವ್ರಿಗೆ ಸಮಸ್ಯೆ ಇದೆ, ಹೌದು, ತಪ್ಪಾಗಿದೆ, ಅದ್ರ ಬಗ್ಗೆ ಇವರು ಹೋರಾಟ ಮಾಡಲಿ, ಪ್ರತಿಭಟನೆಗಳು ಮಾಡಲಿ. ಆದರೆ ಕಲ್ಲು ತೂರೋದು, ಚಪ್ಪಲಿ ತೂರೋದು, ಮೊಟ್ಟೆ ಹೊಡೆಯೋದು ಇದು ವಿದ್ಯಾರ್ಥಿಗಳಿಗೆ ಶೋಭೆ ತರುವಂಥದ್ದಲ್ಲ. ಒಂದು ರಾಜಕೀಯ ಕಾರ್ಯಕ್ರಮ ಆದರೆ 2 ಲಕ್ಷ 3 ಲಕ್ಷ ಜನ ಸೇರೋದು ಇವತ್ತು ಕಾಮನ್. ಆದರೆ ಇವರ ದೇಶದಾದ್ಯಂತ ಕರೆ ಕೊಟ್ಟು ಸೇರಿರೋದು ಕೇವಲ 2-3 ಲಕ್ಷ ಜನ. ಆ 3 ಲಕ್ಷ ಜನ ಏನಂತ ಹೇಳಿದ್ರೆ ಇವರೆಲ್ಲರೂ ದೇಶದ್ರೋಹಿಗಳು. ಬಹುತೇಕ ವಿದ್ಯಾರ್ಥಿಗಳನ್ನ ಹೆಸರನ್ನು ಬಳಸ್ಕೊಂಡು ಇವರು ಹೋರಾಟ ಮಾಡ್ತಿರೋದು. ಆಗಲೇ ನೀಟ್ ಎಕ್ಸಾಮ್ ಆಗಿದೆ. ನೀಟ್ ಎಕ್ಸಾಮ್ ಆಗಿ ಏನು ಮಕ್ಕಳೆಲ್ಲ ಇದಕ್ಕೆ ಏನು ತಮ್ಮ ಅಡ್ಮಿಷನ್ ಪ್ರಾರಂಭ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ 6-7 ಉಪನ್ಯಾಸಕರನ್ನ ಬಂಧನ ಮಾಡಲಾಗಿದೆ. ಉಪನ್ಯಾಸಕರೇ ಇದಕ್ಕೆ ಮೂಲ ಕಾರಣ ಅಂತ ಏನಂದ್ರೆ ಇದು JNU ಸಂಘಟನೆ ಉಪನ್ಯಾಸಕರೇ ಕಾರಣ ಅಂತ ಹೇಳ್ಬೋದು. ಅವರನ್ನ ಬಂಧನ ಮಾಡಿದ್ದಾರೆ. ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಮಾಡಿದ್ದಾರೆ. ಶಿಕ್ಷೆ ವಿಧಿಸಿ ಅಂತ ಈಗಾಗಲೇ ಹೇಳಿ ಆಗಿದೆ. ಈ ರೀತಿಯ ವ್ಯವಸ್ಥೆಗಳಲ್ಲಿ ಜನರನ್ನ ದಿಕ್ಕು ತಪ್ಪಿಸಿ ಬಾಂಗ್ಲಾ ಮತ್ತೆ ಶ್ರೀಲಂಕಾದ ರೀತಿಯಲ್ಲಿ ಇಡೀ ರಾಜಕೀಯ ವ್ಯವಸ್ಥೆನ ಅಸ್ಥಿರಗೊಳಿಸಿ ನಾವು ಅಧಿಕಾರಕ್ಕೆ ಬರಬೇಕನ್ನೋದು ಒಂದು ಕಾರಣ ಆಗಿದೆ. ಇದಕ್ಕೆ ಯಾವುದೇ ವಿದ್ಯಾರ್ಥಿಗಳು ತಲೆ ಕಿವಿ ಕೊಡಬಾರದು. ಪಬ್ಲಿಕ್ 18 ನ್ಯೂಸ್ ಕಳಕಳಿಯ ಮನವಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ಅಮೂಲ್ಯ. ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ, ಆದರೆ ಶಾಂತಿಯುತ ಮತ್ತು ಕಾನೂನುಬದ್ಧ ಮಾರ್ಗವನ್ನೇ ಅನುಸರಿಸಿ. ಯಾವುದೇ ರಾಜಕೀಯ ಪ್ರಚೋದನೆ ಅಥವಾ ಹಿಂಸಾತ್ಮಕ ಚಟುವಟಿಕೆ ನಿಮ್ಮ ಗುರಿಯನ್ನು ದುರ್ಬಲಗೊಳಿಸದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಶಿಕ್ಷಣ, ನಿಮ್ಮ ಕನಸು ಮತ್ತು ನಿಮ್ಮ ಭವಿಷ್ಯವೇ ಮೊದಲ ಆದ್ಯತೆಯಾಗಿರಲಿ. ಆದಷ್ಟು ಬೇಗ ನಿಮಗೆ ಜಯವೇ ಸಿಗಲಿ ಎಂದು ಪಬ್ಲಿಕ್ 18 ನ್ಯೂಸ್ ಆಶಯ. ಕ್ಯಾಮ್ರಾ ಪರ್ಸನ್ ಜೊತೆ ಪ್ರಕಾಶ್ ಬಕ್ಕಿ, ಸಂಪಾದಕ, ಪಬ್ಲಿಕ್ 18 ನ್ಯೂಸ್, ಮೂಡಿಗೆರೆ.